ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ GP. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬಾ ದಿನಗಳ ನಂತರ ಇವತ್ತು ನಾವು ಬಂದಿರೋದು ಕರ್ನಾಟಕದಿಂದ, ಅಂದರೆ ನಮ್ಮ ಮಂಗಳೂರಿಂದ ಸರಿಸುಮಾರು 130 ಚಿಲ್ಲರೆ ಕಿಲೋಮೀಟರ್ ದೂರದಲ್ಲಿರುವಂತಹ ಕೇರಳಗೆ. ಇದು ಪರಸ್ಸಿನ ಕಡವು ಅಂತ ಊರಿನ ಹೆಸರು. ಇಲ್ಲಿ ನಿಯರೆಸ್ಟ್ ಪ್ಲೇಸ್ ಅಂದ್ರೆ ನಿಮಗೆ ಲ್ಯಾಂಡ್ ಮಾರ್ಕ್ ವಿಸ್ಮಯ ವಾಟರ್ ಪಾರ್ಕ್ ಇದೆ. ಸೊ ಅಲ್ಲಿಂದ ಕೆಲವೇ ದೂರದಲ್ಲಿರುವಂತಹ ಒಂದು ಈ ಜಾಗ. ಇದು ತುಂಬಾನೇ ಫೇಮಸ್ ಪ್ಲೇಸ್ ಆಗಿರುತ್ತೆ. ಸೊ ವಿಡಿಯೋ ನೋಡ್ತಾ ಇರೋರಿಗೆ, ಅಲ್ಲಿಗೆ ಹೋಗಿ ಬಂದಿರೋರಿಗೆ ಅಥವಾ ಆ ಪ್ಲೇಸಿನ ಬಗ್ಗೆ ಗೊತ್ತಿರೋರಿಗೆ ಈಗಾಗಲೇ ಗೊತ್ತಾಗಿರ್ಬೋದು ಈ ಪ್ಲೇಸ್ ಯಾವುದು ಅಂತ. ಸೊ ಬನ್ನಿ, ಈ ಜಾಗ ಕೂಡ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಸೊ ಈ ಜಾಗದ ಮೇನ್ ಪ್ಲೇಸ್ಗೆ ಹೋಗುವ ದಾರಿಯಲ್ಲಿ ತುಂಬಾನೇ ಶಾಪ್ಸ್ಗಳಿದ್ದಾವೆ. ಸೊ ಎಲ್ಲ ಥರದ ಟಾಯ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ತುಂಬಾನೇ ಇದೆ. ಸೊ ಇದೆಲ್ಲ ನೋಡಿಕೊಂಡು ಆ ನಂತರ ಮೇನ್ ಪ್ಲೇಸಿಗೆ ನಾವು ಹೋಗ್ತೀವಿ. ಸೊ ಇಲ್ಲಿ ರೂಮ್ಸ್ ಎಲ್ಲ ಬೇಕಂದ್ರೆ ಕೂಡ ಅದು ಕೂಡ ಇದೆ. ಸೊ ಮಧ್ಯ ಹೋಗ್ತಾ ತುಂಬಾ ಜನ ಲಾಟ್ರಿ ಟಿಕೆಟ್ ಕೂಡ ಮಾರ್ಕೊಂಡು ಬರ್ತಾರೆ. ಸೊ ನೋಡಿ, ಇದೇ ಆ ಜಾಗ. ಸೊ ಇಲ್ಲಿ ನಾಯಿಗಳಿಗೆ ತುಂಬಾನೇ ಪ್ರಾಮುಖ್ಯತೆ ಇದೆ. ಯಾಕೆಂದ್ರೆ ನನಗೆ ಅಷ್ಟೊಂದು ಡೀಪ್ ಆಗಿ ಸ್ಟೋರಿ ಗೊತ್ತಿಲ್ಲ, ಬಟ್ ಆದರೂ ಕೂಡ ನಾಯಿ ಈ ದೇವಸ್ಥಾನದ ಒಳಗಡೆ ಬರುತ್ತೆ. ನಾಯಿಗಳಿಗೆ ಪೂಜೆ ಮಾಡ್ತಾರೆ, ನಾಯಿಗಳಿಗೆ ಪ್ರಸಾದ ಕೂಡ ಕೊಡ್ತಾರೆ. ಸೊ ನೋಡಿ, ಪರಸ್ಸಿನ ಮಾದಪ್ಪ ಮುತ್ತಪ್ಪನ್ ಟೆಂಪಲ್. ಸೊ ಇಲ್ಲಿ ಬಂದು ನಾವು ಫಸ್ಟು ಇಲ್ಲಿ ಬ್ರೇಕ್ಫಾಸ್ಟ್ ಇದೆ. ಇದು ಏನು ಕಡಲೆ ಬೀಜನೋ ಏನು ಅಂತ ನನಗೆ ಹೆಸರು ಗೊತ್ತಾಗ್ತಾ ಇಲ್ಲ. ಮತ್ತೆ ಟೀ ಕೂಡ ಕೊಡ್ತಾರೆ. ಅದಾದ ನಂತರ ನಾವು ಸೇವೆಯ ಒಂದು ರಶೀದಿ ಮಾಡಿಕೊಂಡು, ಇಲ್ಲಿ ನದಿ ಇದೆ ಅಲ್ಲ, ಟೆಂಪಲ್ ಬ್ಯಾಕ್ ಸೈಡೇ ನದಿ ಇದೆ. ಸೊ ಅಲ್ಲಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಆನಂತರ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಸೊ ಇಲ್ಲಿ ಫ್ಲೋಟಿಂಗ್ ರೆಸ್ಟೋರೆಂಟ್ ಅಂತನೂ ಕೂಡ ಒಂದಿದೆ. ಸೊ ನೀರಲ್ಲಿ ಒಂದು ಬೋಟ್ನಲ್ಲಿ ರೆಸ್ಟೋರೆಂಟ್ ತರ ಒಂದು ಮಾಡಿ ಇರುವಂತದ್ದು ನೋಡಿ. ಅಲ್ಲೊಂದು ಬೋಟ್ ಕೂಡ ಬರ್ತಾ ಇದೆ ನೋಡಿ. ಸೊ ಇದೊಂದು ಕೇರಳದಲ್ಲಿ ಇದೆಲ್ಲ ಕಾಮನ್, ಮ್ಯಾಕ್ಸಿಮಮ್ ಇದೇ ತರ ನೋಡಕ್ಕೆ ಸಿಗುತ್ತೆ ನೋಡಿ. ಈ ತರ ಅದೆಷ್ಟೋ ಭಕ್ತಾದಿಗಳು ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಸೊ ನೋಡಿ, ಬೋಟಲ್ಲಿ ತುಂಬಾ ಜನನೂ ಇದ್ದಾರೆ. ಅಂದ್ರೆ ಈ ಬೋಟಿಂಗ್ ಫೆಸಿಲಿಟಿ ಕೂಡ ಇರಬಹುದು. ನಾನೇನು ಅಷ್ಟೊಂದು ವಿಚಾರಿಸಕ್ಕೇನು ಹೋಗಿಲ್ಲ. ಸೊ ಅದಾದ ನಂತರ ಮೇಲೆ ಊಟ ರೆಡಿ ಇದೆ, ಊಟ ಮಾಡ್ಕೊಂಡು ಬನ್ನಿ. ಆಮೇಲೆ ತೆಯ್ಯಂ ದರ್ಶನ ಇದೆ ಅಂತ ಹೇಳಿದ್ರು. ಸೊ ಹಾಗೆ ನಾವೆಲ್ಲ ಮೇಲೆ ಈ ಬಿಲ್ಡಿಂಗ್ ಏನಿದೆ ಅಲ್ಲಿ ಊಟದ ವ್ಯವಸ್ಥೆ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿ ನಾವೀಗ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಊಟ ಮುಗಿಸಿದ ನಂತರ ಸ್ವಲ್ಪ ವಾಯುವಿಹಾರ ಮಾಡಿ, ಅದಾದ ನಂತರ ದೇವರ ದರ್ಶನ ಇದೆ. ಸೊ ಇಲ್ಲಿ ಒಳಗಡೆ ನಮಗೆ ವಿಡಿಯೋ ಮಾಡೋಕ್ಕೆ ಅಲೌ ಇಲ್ಲ, ಬಟ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಒಂದಷ್ಟು ಡಿಟೇಲಿಂಗ್ ಹಾಕಿದ್ದೀನಿ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.